ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ಮಮ್ಮ ಯಾವತ್ತೂ ಹಾಗೆ ಮಾಡೋಳಲ್ಲ. ಅವಳು ತುಂಬಾನೇ ಒಳ್ಳೆಯವಳು. ಯಾವ ಮಗಳಿಗೆ ಆದರೂ ತಾಯಿ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ನಿನಗೂ ಹಾಗೆ ಅನಿಸ್ತಿದೆ. ಇದೇ ನಿಜವಾದ ವಿಷಯನಮ್ಮ. ನೀನು ನಮ್ಮ ಮೊಮ್ಮಗಳು ಅಲ್ಲ. ಅಲ್ಲ, ಇವಳು ನನ್ನ ಮೊಮ್ಮಗಳಲ್ಲ. ಅಲ್ಲ ಅಲ್ಲ, ಆಗ್ಬಾರ್ದು. ಅವನೇ ನನ್ನ ಮಗ ಅಲ್ಲ ಅಂತ ಅನ್ಕೊಂಡಿರುವಾಗ ಇವಳು ಹೇಗೆ ನಮ್ಮ ಮೊಮ್ಮಗಳಾಗ್ತಾಳೆ? ಅವನು ಜೈಲಲ್ಲಿದ್ದಾನೆ ಪಾರ್ವತಿ. ಕಲ್ಯಾಣಿನ ಬೇಡ ಅಂದ್ರೆ ಇನ್ನೂ ದೂರ ಮಾಡ್ಕೊಂಡಂಗಾಗತ್ತೆ. ಎಷ್ಟೇ ಹತ್ರ ಇದ್ರು ಸರಿ. ಇವಳು ನಮ್ಮ ಮೊಮ್ಮಗಳಲ್ಲ ರೀ. ಅಲ್ಲ. ಅವನ ಮೇಲಿರೋ ಕೋಪನೇ ಹೋಗಲ್ಲ. ಈ ಮನೆ ಮರ್ಯಾದೆ ಪ್ರತಿಷ್ಠೆನ ನೆಲಸಮ ಮಾಡಿದಾನವನು. ಯಾರಿಂದ ಈ ಮನೆ ಬಿಟ್ಟು ಹೋದ್ನೋ ಅವಳಿಂದನೇ ಜೈಲ್ ಶಿಕ್ಷೆ ಅನುಭವಿಸ್ತಿದ್ದಾನೆ. ಹಾಗೆ ಇರ್ಲಿ ಬಿಡಿ. ಯಾರು ಏನಾದ್ರೆ ನನ್ಗೇನು? ಹಾಗೆ ಹೇಳ್ಬೇಡಿಮ್ಮ, ಇನ್ನು ಚಿಕ್ಕ ಹುಡುಗಿ. ಮದ್ವೆ ಆಗಿ ಮಕ್ಳಿಲ್ದೇ ಇದ್ರು ಹೆಂಡತಿನ ಮಗಳ ಹಾಗೆ ನೋಡ್ಕೋತಾನೆ ಅಂತ ಅವನನ್ನ ಎಲ್ರೂ ಮೆಚ್ಕೋತಿದ್ರು. ಅವನು ಮಾಡಿದ ಕೆಟ್ಟ ಕೆಲಸಕ್ಕೆ ಅವನ್ನ ಮೆಚ್ಕೊಂಡವರೆಲ್ಲ ಚೀತು ಅಂದ್ರು. ಹದಿನೆಂಟು ವರ್ಷದಿಂದ ನೀನು ಮನಸ್ಸಲ್ಲಿ ಕುಗ್ಗುತ್ತಿದ್ರು ದ್ವೇಷನ ಬೆಳೆಸ್ಕೊಳ್ದೆ ಅವನ ಮಗಳು ಕಲ್ಯಾಣಿನ ನೀನು ಕಣ್ಣು ರೆಪ್ಪೆ ತರ ನೋಡ್ಕೋಬೇಕು ಅನ್ಕೊಂಡೆ. ನಿಮ್ಮೆಲ್ರಿಗೂ ಒಂದು ತಿಳುವಳಿಕೆ ಇದೆ. ನಾನೇ ಕುರುಡಾಗಿ ನಂಬ್ತೀನಿ. ಇನ್ನು ಕರುಣೆ ತೋರಿಸಿ ನನ್ನ ಹೃದಯದಲ್ಲಿ ಭಾರನ ಇಟ್ಕೊಳಕ್ಕಾಗಲ್ಲ. ಅನುಪಮ ಅಮ್ಮನ ಕಲ್ಯಾಣಿನ ಬೇಡ ಅಂದ್ರೆ ಅವರು ನೋವು ಪಡ್ತಾರೆ ಅಮ್ಮ. ನನಗೆ ಸಂಬಂಧನೇ ಇಲ್ಲ ಅಂತ ಅಂತಿದ್ದೀನಿ. ಇರ್ತಾರೋ ಹೊರಟೋಗ್ತಾರೋ ಅವ್ರಿಷ್ಟ.
ನೀನ್ ಎಲ್ಲಿ ಅಂತ ಇರ್ತೀಯ? ನಮ್ಮಪ್ಪ ಹೊರಟೋದ್ರಲ್ವಾ? ಇವಾಗ ನೀನ್ ಬುಟ್ಟಿಗೆ ಹಾಕೊಂಡಿರೋ ತುಂಬಾ ಜನ ಗಂಡಸರ ಹತ್ರನಾ? ಹೊರಗಡೆ ಮಾತ್ರ ನಿನ್ನ ಮುತ್ತೈದೆ ಹಾಗೆ ಅಲಂಕಾರ ಮಾಡ್ಕೋತ್ಯಾದ್ರೆ ಮಾಡೋದ್ ಮಾತ್ರ ಕಳ್ಳ ಕೆಲ್ಸಗಳು, ಕೆಟ್ಟ ಕೆಲ್ಸಗಳು. ಅಯ್ಯೋ, ಕೈಲಿರೋ ಬಳೆಗಳು ತೆಗಿಬಾರ್ದು ಕಲ್ಯಾಣಿ. ಕಾಗದಗಳಲ್ಲ, ಜವಾಬ್ದಾರಿಗಳು. ನೀನಿಲ್ಲ ಅಂದ್ರೆ ನಮ್ಮಿಬ್ರು ಸಂಬಂಧದ ಮೇಲಾಣೆ. ಮೇಲ್ನೋಟಕ್ಕೆ ಅಣ್ಣನ ಮೇಲೆ ಕೋಪ ಇದೆ ಅಂತ ತೋರ್ಸ್ಕೊಂಡ್ರು ಅಪ್ಪನ್ಗೆ ಮನ್ಸೊಳಗಡೆ ಅಜಯ್ ಅಣ್ಣನ ಮೇಲೆ ಪ್ರೀತಿ ಕಮ್ಮಿ ಆಗಿಲ್ಲ ಅಂತಾಯ್ತು. ಅಪ್ಪನ್ಗೆ ಅಣ್ಣನ ಮೇಲಿರೋ ಪ್ರೀತಿನ ಅನುಪಮನ ಮನೆಯಿಂದ ಆಚೆ ಹಾಕೋದಿಕ್ಕೆ ಆಯುಧ ಆಗಿ ಬಳಸ್ಕೋಬೇಕು. ಅಣ್ಣನ್ ಮಗಳು ಅಂತ ಕಲ್ಯಾಣಿ ಮೇಲೆ ಪ್ರೀತಿ ತೋರಿಸಿ ಅನುಪಮನ ಈ ಮನೆಯಿಂದ ಹೊರಗೆ ಹಾಕಿದ್ಮೇಲೆ ಕಲ್ಯಾಣಿನೂ ಈ ಮನೆಯಿಂದ ಹೊರಗೆ ಹೋಗೋ ಹಾಗೆ ಮಾಡ್ತೀನಿ. ಆಗ ಈ ಮನೆ ಯಜಮಾನಿ ನಾನೇ ಆಗ್ತೀನಿ. ಎಲ್ರೂ ನನಗೆ ಬೆಲೆ ಕೊಡ್ತಾರೆ. ಅಪ್ಪ, ಫೋಟೋನ ನೀನ್ ಬಚ್ಚಿಡ್ಬೋದಪ್ಪ, ಆದ್ರೆ ಅಣ್ಣನ ಮೇಲೆ ನಿನ್ ಮನ್ಸಲ್ಲಿರೋ ಪ್ರೀತಿನ ಬಚ್ಚಿಡೋದಕ್ಕಾಗಲ್ಲ. ಅಮ್ಮ, ಏನಮ್ಮ ಅನುಪಮ ಅದಕ್ಕೆ ಬಗ್ಗೆ ಬೇಜಾರು ಮಾಡ್ಕೋತಿದ್ಯಾ? ಕಳೆದ 18 ವರ್ಷಗಳಿಂದ ನೋವಲ್ಲೇ ಇದೀನಲ್ಲ ಚಿನ್ನಿ. ಅತ್ತೆಯವ್ರ ನೋವು ರೂಪ ಪಡ್ಕೊಂಡು ಆ ಕಲ್ಯಾಣಿ ಹಾಗೆ ಈ ಮನೆಗೆ ಬಂದಿದೆ ಅಲ್ವರಿ. ಇವಾಗೇನೋ ಅನುಪಮ ಅಮ್ಮ ಪಾಪ ಸಾವಿನವರೆಗೂ ಹೋಗಿ ಬಂದಿದ್ದಾರೆ. ಪಾಪ ಚಿಕ್ಕ ಹುಡುಗಿ ಅಂತ ಮೈಲಿಗೆಯಿಂದ ಬಂದ್ರು. ಯಾರು ಗೊತ್ತಿಲ್ಲದೆ ಇದ್ರು ಮನೆಯಲ್ಲಿರೋದಕ್ಕೆ ಬಿಟ್ಟೆ. ಅವಳು ಚಿಕ್ಕ ಹುಡುಗಿ ಅಲ್ಲ, ಮನುಷ್ಯನ್ಗೆ ವಿಷ ಹಾಕೋಷ್ಟು ದೊಡ್ಡವಳು ಅಂತ ತಿಳಿಲಿಲ್ಲ. ಹೌದು ಬಿಡಿ, ಎಷ್ಟೇ ಆದ್ರೂ ಅಜಯ್ ಮಾಧುರಿ ಮಗಳಲ್ವಾ.
ಬದುಕಿದ್ದಾಗ್ಲೇ ಸಾಯಿಸೋದನ್ನ ವಾರಸತ್ವದ ತರ ತಗೊಂಡಿದ್ದಾಳೆ. ದೇವತೆ ಅಂತ ಅತ್ತಿಗೆಗೆ ಇವತ್ತು ಇಂಥ ಪರಿಸ್ಥಿತಿನ ತಂದಿದ್ದಾಳೆ ಆ ಕಲ್ಯಾಣಿ. ಒಂದು ಸಲ ಅಣ್ಣ ಮಾಡಿರೋ ತಪ್ಪಿಗೆ ನಾವು ಅನುಪಮ ಅತ್ತಿಗೆಗೆ ನ್ಯಾಯ ಕೊಡ್ಸೋದಕ್ಕಾಗಲಿಲ್ಲ. ಆದರೆ ಇವತ್ತು ನ್ಯಾಯ ಸಿಗ್ಬೇಕಮ್ಮ. ಹೌದಪ್ಪ, ನ್ಯಾಯ ಸಿಗ್ಲೇಬೇಕು. ನನ್ನ ಒಡ ಹುಟ್ಟದವನಿಗೆ, ನನ್ನ ಬೆರಳು ಹಿಡ್ಕೊಂಡು ನಡೆಸ್ದವನಿಗೆ, ನನ್ನನ್ನ ಭುಜದ ಮೇಲೆ ಎತ್ಕೊಂಡು ಆಡ್ಸಿದ ನನ್ನ ಅಣ್ಣನ್ಗೆ ನ್ಯಾಯ ಸಿಗ್ಬೇಕಪ್ಪ. ಇಷ್ಟಕ್ಕೂ ತಪ್ಪು ಮಾಡ್ತಾ ಇರೋದು ಅನುಪಮ, ಆದ್ರೆ ಶಿಕ್ಷೆ ಅನುಭವಿಸ್ತಾ ಇರೋದು ಮಾತ್ರ ನನ್ನಣ್ಣ ಅಜಯ್. ಇದೆಂತ ನ್ಯಾಯ ಅಪ್ಪ? ಮಾಧುರಿ ಕೇಕ್ ತಂದು ಮೇಣದ ಬತ್ತಿನ ಆರಿಸ್ಬೇಕು ಅಂತ ನೋಡಿದ್ದಿನಾನೇ ಅಮ್ಮ ಅನುಪಮ ಮಾಧುರಿ ಬಗ್ಗೆ ಸ್ವಲ್ಪ ಜೋಪಾನ ನಮ್ಮಣ್ಣನ್ನ ಹಾರಿಸ್ಕೊಂಡು ಹೋಗೋ ತರ ಇದ್ದಾಳೆ. ಈ ಮನೇಲಿ ನಿನ್ನ ಜಾಗನ ಪಡ್ಕೋಬೇಕು ಅಂತಿದ್ದಾಳೆ ಅಂತ ನಾನು ಎಚ್ಚರಿಕೆ ಕೊಟ್ಟಿದ್ದೆ ಅಪ್ಪ. ಆದ್ರೆ ಆ ಅನುಪಮಗೆ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ನನಗೆ ದೊಡ್ಡ ಪ್ರವಚನ ಕೊಟ್ಲು. ಹಾಗನ್ಕೋಬೇಡ ಹೀಗನ್ಕೋಬೇಡ ಅಂತ. ಅನುಪಮ ಸರಿಯಾಗಿದ್ದಿದ್ರೆ, ಅಣ್ಣನ್ ಜೊತೆ ಸರಿಯಾಗಿ ಜೀವನ ಮಾಡಿದಿದ್ರೆ, ಆ ಮಾಟಗಾತಿ ಮಾಧುರಿ ಎಷ್ಟೇ ಪ್ರಯತ್ನ ಪಟ್ಟಿದ್ರು ಸಹ ಅಣ್ಣ ಅವಳ ಕಡೆ ನೋಡ್ತಿದ್ನೇನಪ್ಪ. ಅಣ್ಣನ್ ಒಳ್ಳೆತನದ ಬಗ್ಗೆ, ನೀವು ಅವನನ್ನ ಬೆಳೆಸಿದ ರೀತಿ ಬಗ್ಗೆ ಊರಲ್ಲಿ ಎಲ್ರೂ ಆಗ ಎಷ್ಟು ಚೆನ್ನಾಗಿ ಮಾತಾಡ್ಕೋತಾ ಇದ್ರು. ನಿಮಗ್ ನೆನ್ಪಿಲ್ವಾಪ? ನೆನಪಿದೆ, ಪ್ರತಿಯೊಂದು ನೆನಪಿದೆ ಚಿನ್ನಿ. ಅನುಪಮ ನಮ್ಮನೆ ಕಾಲಿಟ್ಟ ದಿನದಿಂದ ಇವತ್ತಿನವರೆಗೂ ಈ ಕುಟುಂಬದ ಒಳ್ಳೇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ತನ್ನ ಜೀವನನ ತ್ಯಾಗ ಮಾಡ್ತಾ ಬಂದಿದ್ದಾಳೆ. ತ್ಯಾಗ ಅಂತೆ ತ್ಯಾಗ. ಇಷ್ಟಕ್ಕೂ ಏನಪ್ಪ ಅವಳು ಮಾಡಿರೋ ಅಂಥದ್ದು? ನಮ್ಮಿಂದ ಅವಳಿಗಾಗಿರೋಂಥ ನಷ್ಟ ಏನಪ್ಪ? ಅವಳು ನಮ್ಮ ಕುಟುಂಬದ ಬಗ್ಗೆ ಏನು ಅಂತ ಯೋಚನೆ ಮಾಡಿದಾಳಪ್ಪ. ಮದುವೆ ಆಗಿ 5 ವರ್ಷ ಆದ್ರೂ ಅವಳಿಗೆ ಮಕ್ಕಳಾಗ್ಲಿಲ್ಲ. ಆದ್ರೂ ಯಾವತ್ತಾದ್ರೂ ನನ್ನ ಅಣ್ಣ ಅವಳ ಮೇಲಿರೋ ಪ್ರೀತಿನ ಕಮ್ಮಿ ಮಾಡಿದ್ನಾ? ಮಕ್ಕಳಾಗ್ಲಿಲ್ಲ ಅಂದ್ರೆ ಏನು? ದಮಯಂತಿ ಮಕ್ಕಳಿದಾರಲ್ಲ, ಅವರು ನಮ್ಮ ಮಕ್ಕಳೇ ಅಂತ ಅವಳಿಗೆ ಧೈರ್ಯ ಹೇಳ್ತಾ ಇರ್ಲಿಲ್ವಾ? ಗೊತ್ತಿಲ್ದೆ ಅಣ್ಣ ಒಂದು ತಪ್ಪು ಮಾಡ್ದ ಸರಿ, ಆದ್ರೆ ಬದುಕಿದಾಗ್ಲೇ ಅಮ್ಮ ಅವನಿಗೆ ಪಿಂಡ ಪ್ರದಾನ ಮಾಡಿ ಅಣ್ಣನ್ನ ನಮ್ಮೆಲ್ಲರಿಂದ ದೂರ ಮಾಡ್ಬಿಟ್ಲು. ಅಲ್ಲ, ಏನ್ ನಡೀತು, ಯಾಕೆ ನಡೀತು ಅಂತ ಅಣ್ಣನ್ಗೆ ಒಂದು ಮಾತಾಡೋದಕ್ಕಾದ್ರೂ ಬಿಟ್ಲಾ? ಇಲ್ಲ, ಕುತ್ತಿಗೆ ಹಿಡ್ದು ಹೆತ್ತ ಮಗ ಅಂತಾನು ನೋಡ್ದೆ ಮನೆಯಿಂದ ಹೊರಗೆ ಹಾಕಿದ್ಲು. ಯಾವತ್ತಾದ್ರೂ ಒಂದಿನ ಎಲ್ರೂ ಒಂದಾಗ್ತೀವಿ, ಅಣ್ಣ ವಾಪಸ್ ಮನೆಗ್ ಬರ್ತಾನೆ ಅನ್ನೋ ಆಸೆನಲ್ಲಿ ಬದುಕ್ತಾ ಇದೀವಪ್ಪ. ಆದ್ರೆ ನಾವು ಕೊಟ್ಟಿರೋ ಶಿಕ್ಷೆ ಸಾಲ್ದು ಅಂತ ಆ ಮಾಧುರಿ ಸಾವಿಗೆ ಇವನೇ ಕಾರಣ ಅಂತ ಕೋರ್ಟ್ ಕೂಡ ಶಿಕ್ಷೆ ಕೊಟ್ಟಿದೆ. ಶಿಕ್ಷೆ ಕೊಟ್ಟಿದ್ದು ಇಲ್ಲಿ ಅನುಪಮ ಇದ್ರೆ ಎಲ್ಲಿ ದಮಯಂತಿ ಆಡೋ ಮಾತಿಗೆ ಬೇಜಾರು ಮಾಡ್ಕೋತಾಳೋ ಅಂತ ಸ್ವಲ್ಪ ದಿನ ದೂರ ಕಳ್ಸೋಣ ಅಂದ್ಕೊಂಡೆ. ಶೌರ್ಯ ಅವ್ರ ಮನೆ ಕರ್ಕೊಂಡು ಹೋಗಿದ್ದಕ್ಕೆ ಇದೇ ಊರಲ್ಲಿರ್ತಾಳೆ, ಸಂತೋಷವಾಗಿರ್ತಾಳೆ ಅನ್ಕೊಂಡೆ. ಅನುಪಮ್ಮನ ಹೆತ್ತು ಮಗಳಾಗಿ ಮಾಡ್ಕೊಂಡು ತೊಲೆ ಮೇಲೆ ಕೂರಿಸ್ಕೊಂಡಿದ್ದಾಳೆ ಅಮ್ಮ. ಈಗ ಅವಳು ಕೊಂಬಂದು ನಿಮ್ಮ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ ಅವಳು. ಅವಳಿಂದಾಗಿ ಇವತ್ತು ನಾವು ನಮ್ಮ ಅಣ್ಣನ್ ಕಳ್ಕೊಂಡಿದೀವಪ್ಪ. ಅನುಪಮ ಅಮ್ಮನ್ ಹಾಗೆ ನೋಡಿ ನನಗೆ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ನೀವ್ ಹೇಗ್ ತಡ್ಕೊಂಡಿದ್ದೀರಿ ಅತ್ತೆ? ಅಷ್ಟಕ್ಕೂ ಆ ಕಪ್ಪಿ ಚೇಷ್ಟೆ ಕಲ್ಯಾಣಿ ಬಂದಾಗ್ನಿಂದ ಅನುಪಮ ಅಮ್ಮಂಗೆ ಎಲ್ಲ ಕಷ್ಟಗಳೇ. ನೀನ್ ಹೇಳಿದ್ದು ಸರಿ ಪಲ್ಲವಿ. ಕಲ್ಯಾಣಿಯಿಂದನೇ ಅನುಪಮಂಗೆ ಇಷ್ಟೊಂದು ಕಷ್ಟ. ಚಿನ್ನಿ, ಅಮ್ಮ, ಕಲ್ಯಾಣಿ ಈ ಮನೇಲಿರೋದಕ್ಕೆ ಅವಕಾಶ ಇಲ್ಲ. ಕಲ್ಯಾಣಿ ಇಲ್ಲೇ ಇರ್ಬೇಕಪ್ಪ. ನನ್ನ ಸೊಸೆನ ನೋಡ್ತಾ ಇದ್ರೆ ನನಗೆ ನನ್ನ ಅಣ್ಣ ನೆನ್ಪಿಗೆ ಬರ್ತಾನೆ. 18 ವರ್ಷದಿಂದ ನಮ್ಮೆಲ್ಲರ ಪ್ರೀತಿಯಿಂದ ದೂರ ಇದ್ಲು. ಅದಕ್ಕೆ ಇರ್ಬೇಕು ದೇವ್ರು ಕಲ್ಯಾಣಿನ ನಮ್ಮನೆ ಕಳ್ಸಿರೋದು. ಹೌದು, ಕಲ್ಯಾಣಿನ ಈ ಮನೆಯಿಂದ ಕಳಿಸ್ಬೇಕು. ಅತ್ತೆ, ಹೀಗ್ ಕೇಳ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ. 18 ವರ್ಷ ಕೂಡ ಆಗದೆ ಇರೋ ಹುಡುಗಿ, ಯಾರು ಇಲ್ಲದೆ ಇರೋ ಹುಡುಗಿ ಎಲ್ಲಿಗೆ ಅಂತ ಹೋಗ್ತಾಳೆ? ಹಾಸ್ಟೆಲಿಗೆ ಹೋಗ್ತಾಳೆ, ಇಲ್ಲ ಅಂದ್ರೆ ಆಶ್ರಮಕ್ಕೆ ಹೋಗ್ತಾಳೆ. ಕಳಿಸ್ಬಿಡೋಣ ಅಪ್ಪ.
ಅನುಪಮನ ಆಶ್ರಮಕ್ಕೆ ಕಳಿಸ್ಬಿಡೋಣ. ಚಿಕ್ಕ ಚಿಕ್ಕ ಮಕ್ಕಳೇ ಅನಾಥಾಶ್ರಮದಲ್ಲಿ ಬದುಕ್ತಾ ಇದಾರಪ್ಪ. ಅಂಥದ್ರಲ್ಲಿ ಇಷ್ಟು ವಯಸ್ಸಾಗಿರೋ ಅನುಪಮ ಆರಾಮಾಗಿರ್ತಾಳೆ ಬಿಡಿ. ನಮ್ಮ ತಲೆ ಮೇಲಿರೋ ಶನಿ ಕೂಡ ಹೊರಟೋಗತ್ತೆ. ನಿಮ್ಮ ಮೊಮ್ಮಗಳು ನಿಮ್ಮ ಕಣ್ಮುಂದೆ ಓಡಾಡ್ಕೊಂಡಿರ್ತಾಳೆ. ಎಲ್ಲಾದ್ರೂ ಓಡಾಡ್ಲಿ, ಎಲ್ಲಾದ್ರೂ ಇರ್ಲಿ, ನನ್ನ ಕಣ್ಣು ಮುಂದೆ ಮಾತ್ರ ಕಲ್ಯಾಣಿ ಇರಬಾರ್ದು. ಅನುಪಮ ಮಾತ್ರ ಇರಬೇಕು. ಆದ್ರೆ ಅತ್ತೆ, ಯಾರೋ ಒಬ್ರು ದೊಡ್ಡೋರು ಕಲ್ಯಾಣಿ ಜವಾಬ್ದಾರಿ ನಮ್ಮದು, ನಮ್ ಮಗಳು ಅಂತ ಹೇಳೋವರೆಗೂ ಹಾಸ್ಟೆಲ್ ಅಲ್ಲಿ ಜಾಯಿನ್ ಮಾಡ್ಕೊಳ್ಳಲ್ಲ. ಚಿನ್ನಿ, ಇವತ್ತಿನಿಂದ ಕಲ್ಯಾಣಿ ಅವರ ಅಪ್ಪ ಜೈಲು ಶಿಕ್ಷೆ ಮುಗಿಸಿ ವಾಪಸ್ ಬರೋವರೆಗೂ ಆ ಹುಡುಗಿ ಓದು ವಸತಿ ಎಲ್ಲ ಪೂರ್ತಿ ಜವಾಬ್ದಾರಿ ನಮ್ದೇ. ಹಾಗಂತ ಕಲ್ಯಾಣಿನ ನನ್ನ ದೊಡ್ಡ ಮೊಮ್ಮಗಳಾಗಿ ಸ್ವೀಕರಿಸಿದ್ದೀನಿ ಅಂತಲ್ಲ, ಒಬ್ಬ ಅನಾಥೆಗೆ ಸಹಾಯ ಮಾಡಿದ ಹಾಗೆ. ಅನಾಥೆಯಾಗಿ ಬದುಕೋ ಅಂತ ಕರ್ಮ ಕಲ್ಯಾಣಿಗೆ ಏನ್ ಬಂದಿದೆ ಅಪ್ಪ? ನಾವೆಲ್ಲರೂ ಇಲ್ವಾ? ಕಲ್ಯಾಣಿ ನಮ್ ರಕ್ತ ಅಪ್ಪ. ಅನುಪಮ ಇಲ್ಲಿರೋ ಅಷ್ಟು ದಿನ ಕಲ್ಯಾಣಿ ಅಮ್ಮನ್ಗೆ ಹತ್ರ ಆಗಕ್ಕಾಗಲ್ಲ. ಅದಕ್ಕೆ ಅನುಪಮನ ಆಶ್ರಮಕ್ಕೆ ಕಳಿಸ್ಬಿಡೋಣ. ಕಲ್ಯಾಣಿ ನಮ್ಮ ಮೊಮ್ಮಗಳು ಅಂತ ಗೊತ್ತಾದ ಮೇಲೂ ಅನಾಥಿಯಾಗಿ ನಾನು ಹೇಗೆ ಬಿಟ್ಬಿಡ್ಲಿ? ಆದ್ರೆ ಇಷ್ಟು ವರ್ಷ ಹೆತ್ತು ಮಗಳ ಹಾಗೆ ನೋಡ್ಕೊಂಡು ನಿನ್ನ ಪಾಲಿಗೆ ನಾವೆಲ್ಲ ಇದೀವಿ ಅಂತ ಧೈರ್ಯ ಹೇಳಿ ಈಗ ಒಂದೇ ಸಲಕ್ಕೆ ಅನುಪಮನ ಅನಾಥೆ ಮಾಡುವಂತಿದೆಯಾ? ಅಷ್ಟೇನಾ? ಇಷ್ಟು ಸ್ವಾರ್ಥ ಇರಬಾರ್ದು ದಮಯಂತಿ. ಪ್ರೀತಿಲಿ ಸ್ವಾರ್ಥ ಇರ್ಬೇಕಪ್ಪ. ಇಷ್ಟಕ್ಕೂ ಪ್ರೀತಿ ಅಂದ್ರೇನೆ ಸ್ವಾರ್ಥ. ಹೆತ್ತ ಮಗಳೇ ಆದ್ರೂ ತನಗಿಂತ ಹೆಚ್ಚಾಗಿ ತನ್ನ ಗಂಡನ ಜೊತೆ ಪ್ರೀತಿಯಿಂದ ಇದ್ರೆ ತಾಯಿಗೆ ಬೇಜಾರಾಗತ್ತೆ. ಅದು ಸ್ವಾರ್ಥ ಅಲ್ವಾ? ತಾಳಿ ಕಟ್ಟಿರೋ ಗಂಡ ಇನ್ನೊಂದ್ ಹೆಣ್ಣಿನ ಕಡೆಗೆ ನೋಡಿದ್ರು ಸಹ ಹೆಣ್ಣು ಸಹಿಸ್ಕೊಳಲ್ಲ ಅಪ್ಪ. ಕಾರಣ ನಮಗ್ ಸಿಗ್ಬೇಕಾಗಿರೋ ಪ್ರೀತಿ ನಮಗ್ ಮಾತ್ರ ಸಿಗ್ಬೇಕು ಅನ್ನೋ ಸ್ವಾರ್ಥ. ಪ್ರೀತಿಸಿದವರು ಇನ್ನೊಬ್ಬರನ್ನ ಹೊಗಳಿದ್ರೆ ತಡ್ಕೊಳಕ್ಕಾಗಲ್ಲ. ಅದು ಸ್ವಾರ್ಥನೇ ಅಪ್ಪ. ಹೀಗೆ ಯಾವುದೇ ಪ್ರೀತಿಲ್ ನೋಡಿದ್ರು ಸ್ವಾರ್ಥನೇ ಕಾಣಿಸುತ್ತಪ್ಪ. ನೀವ್ ಆಲೋಚನೆ ಮಾಡೋ ವಿಧಾನ ಬದಲಾಗ್ಬೇಕಪ್ಪ. ಒಂದು ಸಲ ಅನುಪಮನ ದತ್ತು ತಗೊಂಡಿರೋ ತಂದೆ ಹಾಗಲ್ದೆ ಕಲ್ಯಾಣಿ ತಾತನಾಗಿ ಯೋಚನೆ ಮಾಡಿಯಪ್ಪ. ನಿಮಗೆ ಅರ್ಥ ಆಗತ್ತೆ. ಅರ್ಥ ಆಯ್ತಮ್ಮ. ಕಲ್ಯಾಣಿ ಕಾಲೇಜ್ ಸೀಟ್ ಬಗ್ಗೆ ವಿಚಾರಿಸ್ತೀನಿ. ಸಿಟಿಲಿ ಹಾಸ್ಟೆಲ್ ಹೇಗೂ ನಮ್ಮ ಊರಿನ ಸೀನುದೇ ಇದೆ. ನಿನ್ನ ಹತ್ರ ಮಾತಾಡುವಂತ ಸೀನುಗೆ ಹೇಳ್ತೀನಿ. ಕಲ್ಯಾಣಿ ಜವಾಬ್ದಾರಿ ಮುಗಿದ್ರೆ ಅನುಪಮ ನೆಮ್ಮದಿಯಾಗಿರ್ತಾಳೆ. ಈಶ್ವರ, ಅನುಪಮ ಜೀವನ ಇನ್ಮೇಲಾದ್ರೂ ನೆಮ್ಮದಿಯಾಗಿರೋ ಹಾಗೆ ನೋಡ್ಕೊ ತಂದೆ. ಹೊರಗಡೆ ಮಾತ್ರ ನಿನ್ನ ಮುತ್ತೈದೆ ಹಾಗೆ ಅಲಂಕಾರ ಮಾಡ್ಕೋಕ್ಯಾದ್ರೆ ಮಾಡೋದ್ ಮಾತ್ರ ಕಳ್ಳ ಕೆಲ್ಸಗಳು, ಕೆಟ್ಟ ಕೆಲ್ಸಗಳು. ಅನುಪಮ ಅಮ್ಮ ಎಷ್ಟು ಒಳ್ಳೆಯವಳು ಅಂತ ಗೊತ್ತಾದ್ಮೇಲೆ ಅಮ್ಮನಿಗೆ ಎಷ್ಟು ನೋವು ಕೊಟ್ಟಿದೆಯೋ ಅಂತ ನೆನಪಾಗಿ ಚಿಕ್ಕ ಮಕ್ಕಳ ಹಾಗೆ ಅಳ್ತಿದ್ಯಾ? ಹೆಣ್ಣು ಮಕ್ಕಳನ್ನ ಭೂದೇವಿಗೆ ಯಾಕೆ ಹೋಲಿಸ್ತಾರೆ ಅಂತ
ಅನುಪಮ ಅಮ್ಮ ನೋಡಿದ್ಮೇಲೆ ನನಗೆ ಅರ್ಥ ಆಯ್ತು. ಅದಕ್ಕೆ ಅನ್ಸತ್ತೆ ನನಗೆ ಗೊತ್ತಿಲ್ದೇನೆ 7ನೇ ವಯಸ್ಸಲ್ಲೇ ಅಮ್ಮ ಅಂತ ಕರೆದೆ. ಇವಾಗ್ಲಾದ್ರೂ ನಿನಗೆ ನಿಜ ಗೊತ್ತಾಯ್ತಾ? ಅಮ್ಮನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಈ ಕಣ್ಣೀರು ಬರ್ತಿದೆ ಅನ್ಸತ್ತೆ. ನಮ್ಮಮ್ಮನ್ಗಿದ್ದಿದ್ದ ಆವೇಶನೇ ನನ್ಗೂ ಕೂಡ ಇದೆ ಅನ್ಸುತ್ತೆ ಆಫೀಸು. ಅದಕ್ಕೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ.